ಹಲೋ ಬ್ರದರ್ ಆ್ಯಂಡ್ ಸಿಸ್ಟರ್, ಬಿಜಾಪುರ್ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿಂಪಲ್ಲಾಗಿ ಮೊಟ್ಟೆ ಸಾರು ಮಾಡುವ ವಿಧಾನ. ಒಂದು ಬಾಣಲಿಯಲ್ಲಿ 3 ಮೊಟ್ಟೆ ಇಟ್ಬಿಟ್ಟು 1 ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು, ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಸಾಲ್ಟ್ ಹಾಕಿದ್ದು. ಹಾಗೆ ಗ್ಯಾಸ್ ಆನ್ ಇದೆ, ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಚೆನ್ನಾಗಿ ಮೊಟ್ಟೆ ಕುದಿಸ್ಬೇಕು. ಇವಾಗ ಕುದೀತಾ ಇದೆ ನೋಡಿ, ಮೊಟ್ಟೆ ಕುದೀತಾ ಇದೆ. ಗ್ರೇವಿಗೆ ಟೊಮೊಟೊ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಕೊಬ್ಬರಿ, ಶುಂಠಿ, ಧನಿಯಾ ಹಾಗೆ ಗರಂ ಮಸಾಲ. ಮಿಕ್ಸಿ ಜಾರಿಗೆ 2 ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಎರಡು ಟೊಮೊಟೊ ಚಿಕ್ಕದಾಗಿತ್ತು, ಬೆಳ್ಳುಳ್ಳಿ 1 ಗಡ್ಡೆ, ಹಾಗೆ ಶುಂಠಿ ಒಂಚೂರು ಶುಂಠಿ ತೊಗೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಈಗ ಸಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಗ್ರೇವಿ ಆಯಿತು ನೋಡಿ, ಈ ಥರ ಆಗಬೇಕು. ಸ್ವಲ್ಪ ಎಣ್ಣೆ ಒಂದು ಬಾಣಲಿಯಲ್ಲಿ. ಈಗ ಒಂದು ಬಾಣಲಿ ಇಟ್ಟು ಆಯಿಲ್ ಹಾಕಿದೆವು. ಆಯಿಲ್ ಗರಮ್ ಆಗಿದೆ. ಈಗ ಒಂದು ಸಣ್ಣದಾಗಿ ಈರುಳ್ಳಿ ಸಣ್ಣದಾಗಿ ಹೆರ್ಚ್ಕೊಂಡಿದ್ದೆವು. ಸ್ವಲ್ಪ ಗ್ರೇವಿ ಒಳಗಡೆ ಬಾಯಿಗೆ ಸಿಗಲಿ ತುತ್ತೊಳಗಡೆ ಅಂತೇಳಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕಂದು ಬಣ್ಣ ಬರೋವರೆಗೂ. ಆಮೇಲೆ ಒಂದು ಟೊಮೊಟೊನೂ ಕೂಡ ಅಷ್ಟೇ ಸಣ್ಣದಾಗಿ ಫುಲ್ ಹೆರ್ಚ್ಕೊಂಡಿದ್ದೆವು. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟಿದ್ದೆವು ಗ್ಯಾಸನ್ನ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಧನಿಯಾ ಮತ್ತು ಗರಂ ಮಸಾಲ ಇದೆ, ಗರಂ ಮಸಾಲ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಹಾಕೋಣ. ಮತ್ತು ಚೆನ್ನಾಗಿ ಅದನ್ನು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಿಂದ ನಾವು ಮತ್ತು ಉತ್ತರ ಕರ್ನಾಟಕದ ಖಾರ ಇದೆ ನಮ್ಮ ಸೈಡು, ನಮ್ಮ ಹತ್ರ ಅದನ್ನು ಹಾಕ್ತಾಯಿದ್ದೀವಿ. ಎರಡು ಚೆನ್ನಾಗಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕೋತೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಎಲ್ಲ ಈರುಳ್ಳಿ ಟೊಮೊಟೊ ಉಪ್ಪು ಹೀರ್ಕೊಳ್ಳೋ ಖಾರ ಹಿಡಿಯೋವಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ರುಬ್ಬಿದ್ದೀವಲ್ವ ಈರುಳ್ಳಿ ಟೊಮೊಟೊ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಯಿಲಲ್ಲಿ ಎಲ್ಲ ಫುಲ್ ಮಿಕ್ಸ್ ಆಗಬೇಕು. ಗ್ರೇವಿ ಚೆನ್ನಾಗಿ ಗಟ್ಟಿ ನೋಡಿ, ಈ ಥರ ಬರಬೇಕು. ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಆದರೆ. ಸ್ವಲ್ಪ ಅರಿಶಿನ ಸಿಂಪಲಾಗಿ, ಮತ್ತಂದರೆ ನಾವು ಆವಾಗಲೇ ತೋರಿಸಿದ್ದೀವಲ್ವ ಕೊಕೊನಟ್ ಪೌಡ್ರ್ ಸ್ವಲ್ಪ ಗ್ರೇವಿ ಗಟ್ಟಿ ಬರೋಕ್ಕೆ. ಆಮೇಲೆ ಸ್ವಲ್ಪ ವಾಟ್ರು, ಯಾಕಂದರೆ ಗ್ರೇವಿ ಎಲ್ಲ ಮಿಕ್ಸ್ ಉಪ್ಪು ಖಾರ ಹಿಡಿಬೇಕಲ್ವ, ಅದಕ್ಕೆ ಲೋ ಫ್ಲೇಮಲ್ಲಿಟ್ಟೆ ಸ್ವಲ್ಪ ಮಾಡ್ತಾಯಿದ್ದೇವೆ ಒಗ್ಗರಣೆ. ಆಮೇಲೆ ಬೇಯಿಸಿದ ಮೊಟ್ಟೆಗಳು, 1 ಮೊಟ್ಟೆ ಅರ್ಧ ಕಟ್ ಮಾಡಿದ್ದೆವು, 2 ಮೊಟ್ಟೆ ಹಾಗೆ ಫುಲ್ ಹಾಕಿದ್ದು. ನಾವು ಇಬ್ಬರೇ ಇರೋ ಕಾರಣ ಅಷ್ಟೇ, ನಾವು 3 ಮೊಟ್ಟೆ ಸಾರ ಮಾಡಿದ್ದು. ತುಂಬ ಸಿಂಪಲಾದ ರೆಸಿಪಿ, ಬ್ಯಾಚಲರಿಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ. ಜಸ್ಟ್ ಒಂದು 20 ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ ಇದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕುಕ್ ಮಾಡುವಾಗ ಲವ್ವಿಂದ ಪ್ರೀತಿಯಿಂದ ಕುಕ್ ಮಾಡಿ. ಸುಮಾರಾಗಿರೋ ಅಡುಗೆ ಕೂಡ ಸೂಪರಾಗಿರುತ್ತೆ. ಚೆನ್ನಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೂಪರ್ ಚಾಟ್ ತೊಗೊಳ್ಳಿ, ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ತುಂಬ ಧನ್ಯವಾದ. ಬನ್ನಿ, ಬಿಸಿ ಜೋಳದ ರೊಟ್ಟಿ ಜೋಡಿ ನಮ್ಮ ಸಿಂಪಲ್ ಆದ ಒಂದು ಮೊಟ್ಟೆ ಸಾರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.